ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾದ ಮತ್ತು ಶೈಲಿ. ಇವತ್ತಿನ ಫ್ರೈಡೇ ನಾನ್ ವೆಜ್ ರೆಸಿಪಿ ಬಂದ್ಬಿಟ್ಟು ರೆಡ್ ಜಿಂಜರ್ ಚಿಲ್ಲಿ ಚಿಕನ್. ಸೊ ಮೊದಲಿಗೆ ನಾನು ಒಂದು ಬಾಣಲೆಗೆ 5ರಿಂದ 6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಇಲ್ಲಿ 3/4 kg ಚಿಕನ್ನ ತೊಗೊಂಡಿದ್ದೀನಿ. ನೀವು ನಿಮಗೆ ಎಷ್ಟು ಕಂಫರ್ಟಬಲ್ ಆಗುತ್ತೋ ಅಷ್ಟು ಚಿಕನ್ ತೊಗೊಬೋದು. ಇವಾಗ ಸ್ವಲ್ಪ ಸ್ಟಿರ್ ಮಾಡಾದಮೇಲೆ ಅದಕ್ಕೆ ನಾನು 1 ಟೀ ಸ್ಪೂನಷ್ಟು ಅರಿಶಿನ ಹಾಗೂ ರುಚಿಗೆ ತಕ್ಕಷ್ಟು ಕಲ್ಲು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವೆರಡನ್ನು ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದನ್ನು ಬೇಯೋದಕ್ಕೆ ಬಿಡೋಣ. ಈ ರೆಸಿಪಿ ಬಂದ್ಬಿಟ್ಟು ತುಂಬ ಖಾರ ಇಷ್ಟಪಡೋರಿಗೆ ತುಂಬ ಇಷ್ಟ ಆಗುತ್ತೆ, ಹಾಗೂ ಚಳಿಗಾಲಕ್ಕೂ ತುಂಬ ಚೆನ್ನಾಗಿರುತ್ತೆ. ಇವಾಗ ಬೆಂದಿದೆ, ಅದಕ್ಕೆ ನಾನೇ ರುಬ್ಕೊಂಡಿದ್ದಂತಹ 1 ಸ್ಪೂನಷ್ಟು ಶುಂಠಿ ಹಾಗೂ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಒಂದು 2ರಿಂದ 3 ನಿಮಿಷ ಬೇಯೋದಕ್ಕೆ ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಚಿಕನ್ಗೆ ಹಿಡಿಬೇಕು. ಸೊ ಇದು ಬೆಂದಾಗಿದೆ, ಇದನ್ನು ನಾನು ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ಅದಾದಮೇಲಿಂದ ಒಂದು ಬಾಣಲೆಗೆ 4 to 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಮೀಡಿಯಮ್ ಸೈಜಿಗೆ ಹೆಚ್ಕೊಂಡಿದ್ದಂತಹ ಗ್ರೀನ್ ಚಿಲ್ಲಿ, ಸಣ್ಣದಾಗಿ ಹಚ್ಕೊಂಡಿದ್ದಂತಹ ಶುಂಠಿ, ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೂ ಕಸ್ತೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಫ್ರೈ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಾನು ಒಂದು ಈರುಳ್ಳಿಯನ್ನು, ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿಯನ್ನು ಹಾಕ್ಕೊಂಡು ಅದು ಗೋಲ್ಡನ್ ಬ್ರೌನ್ ಆಗುವವರೆಗೂ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲಿಂದ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಗೂ 1ರಿಂದ 1.5 ಟೇಬಲ್ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಗೂ 1ರಿಂದ 2 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊತೀವಿ. ನಿಮಗೆ ಖಾರ ತುಂಬ ಇಷ್ಟವಾಗಿದ್ದರೆ ನೀವು ಎಕ್ಸ್ಟ್ರಾ ಹಾಕ್ಕೊಬೋದು. ಇದೆಲ್ಲ ಹಾಕ್ಕೊಂಡು ಮತ್ತೆ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ನಾನು ಮೊದಲೇ ರುಬ್ಕೊಂಡಿದ್ದಂತಹ 1ರಿಂದ 1.5 ಟೊಮ್ಯಾಟೋವನ್ನು ರುಬ್ಕೊಂಡಿದ್ದಂತಹ ಟೊಮ್ಯಾಟೊ ಪ್ಯೂರಿನ ಹಾಕ್ಕೊಂಡು ಅದಕ್ಕೆ 1ರಿಂದ 1.5 ಗ್ಲಾಸಷ್ಟು ನೀರನ್ನ ಹಾಕ್ಕೊಂಡು ಆ ನೀರು ಕುದಿಯೋ ಬರೋವರೆಗೂ ಬೇಯಿಸ್ಕೊಳ್ಳೋಣ. ಇವಾಗ ಇದು ಕುದಿ ಬಂದಿದೆ. ಇದು ಕುದಿ ಬಂದಾದಮೇಲೆ ನಾವು ಆವಾಗಲೇ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಂತಹ ಚಿಕನ್ನ ಹಾಕ್ಕೊಂಡು ಒಂದು ಸಿಮ್ಮಲ್ಲಿ ಮತ್ತೆ 1ರಿಂದ 2 ಕುದಿ ಬರೋವರೆಗೂ ಬೇಯಿಸ್ಕೊತಿದ್ದೀನಿ. ಇದನ್ನು ಯೂಶಲಿ ಚಪಾತಿಗೆ ನೆಂಚ್ಕೊಳ್ಳೋ ಥರನೂ ಮಾಡ್ಬೋದು, ಇಲ್ಲಾಂದರೆ ಅನ್ನದ ಜೊತೆ ಕೂಡ ಕಲಿಸ್ಕೊಂಡು ತಿಂದರೆ ಅದ್ರ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.